ಇವತ್ತು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು 2 ಗಂಟೆಗೆ ದೆಹಲಿ ವಿಮಾನವನ್ನು ಹತ್ತಲಿದ್ದಾರೆ. ಕೇಂದ್ರ ಸಚಿವರ ಜೊತೆಗೆ ಇವತ್ತು ಮೀಟಿಂಗ್ ಇದೆ. ಈ ಕಾರಣದಿಂದ ಡಿ.ಕೆ. ಶಿವಕುಮಾರ್ ಅವರು ಇವತ್ತು 2 ಗಂಟೆಗೆ ದೆಹಲಿ ಪ್ರಯಾಣವನ್ನು ಮಾಡಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ದೆಹಲಿ ಪ್ರವಾಸ ಇವತ್ತು ಮಧ್ಯಾಹ್ನ 2 ಗಂಟೆಯ ನಂತರ ವಿಮಾನಕ್ಕೆ 2 ಗಂಟೆಗೆ ಅವರು ವಿಮಾನ ಹತ್ತಾರೆ. ವಿಮಾನದ ಮೂಲಕ ಅವರು ದೆಹಲಿಯನ್ನು ತಲುಪ್ತಾರೆ. ಕೇಂದ್ರ ಸಚಿವರ ಜೊತೆಗೆ ಸುಮಾರು 4 ಗಂಟೆ 45 ನಿಮಿಷಕ್ಕೆ 4:45ಗೆ ಮೀಟಿಂಗ್ ಕೂಡ ಇದೆ. ದೆಹಲಿಯಲ್ಲಿಯೇ ಡಿ.ಕೆ. ಶಿವಕುಮಾರ್ ಇವತ್ತು ವಾಸ್ತವ್ಯವನ್ನು ಹೂಡಲಿದ್ದಾರೆ. ಮಧ್ಯಾಹ್ನ 2 ಗಂಟೆಗೆ ಇಲ್ಲಿಂದ ಹೊರಡ್ತಾರೆ. ವಿಮಾನ ನಿಲ್ದಾಣಕ್ಕೆ 2 ಗಂಟೆಗೆ ಹೋದರೆ ಅಲ್ಲಿಂದ ಅವರು ದೆಹಲಿ ತಲುಪಿದರೆ 4:45ಗೆ ಕೇಂದ್ರ ಸಚಿವರ ಜೊತೆಯಲ್ಲಿ ಮೀಟಿಂಗ್ ಇದೆ ಡಿ.ಕೆ. ಶಿವಕುಮಾರ್ ಅವರದ್ದು. ಕೇಂದ್ರ ಸಚಿವರ ಜೊತೆಗೆ ರಾಜ್ಯದ ಅಭಿವೃದ್ಧಿ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಿ ಆನಂತರ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ದೆಹಲಿಯಲ್ಲೇ ಉಳಿತಾರೆ. ಸಂಜೆ ಮೀಟಿಂಗ್ ಮುಗಿಸಿ ದೆಹಲಿಯಲ್ಲೇ ಉಳಿತಾರೆ. 2 ಗಂಟೆಗೆ ಇವತ್ತು ಇಲ್ಲಿಂದ ಹೊರಡ್ತಾರೆ. ನಮ್ಮ ಪ್ರತಿನಿಧಿ ಹನುಮಂತು ಇದ್ದಾರೆ, ಈ ಸಂಬಂಧ ಮಾಹಿತಿ ಕೊಡ್ತಾರೆ. ಹನುಮಂತು, 2 ಗಂಟೆಗೆ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಯಾವ್ಯಾವ ಸಚಿವರ ಜೊತೆಗೆ, ಯಾವ್ಯಾವ ಕೇಂದ್ರ ಸಚಿವರ ಜೊತೆಗೆ ಮೀಟಿಂಗ್ಗೆ ಈಗ ಸಮಯ ನಿಗದಿಯಾಗಿದೆ? ಮತ್ತೆ ಇಲ್ಲೇನಾದರೂ ಅವರು ಹೈಕಮಾಂಡ್ ಭೇಟಿ ಸಾಧ್ಯತೆಗಳ ಬಗ್ಗೆ ಏನಾದರೂ ಚರ್ಚೆಗಳಿದೆಯಾ? ಇವತ್ತಲ್ಲೇ ಉಳಿತಾರಂತೆ. ಏನೇನು ಮಾಹಿತಿ ಇದೆ ನಿಮ್ಮ ಹತ್ರ ಹನುಮಂತು? ರಂಜಿತ್, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಮಧ್ಯಾಹ್ನ 2 ಗಂಟೆಗೆ ಬೆಂಗಳೂರಿನ ಬಿಟ್ಟು ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಲ್ಲಿ ಸಂಜೆ 4 ಗಂಟೆ ಹೊತ್ತಿಗೆ ರೀಚ್ ಆಗ್ತಾರೆ ದೆಹಲಿಯನ್ನು. ಕೇಂದ್ರ ಸಚಿವರನ್ನ ಭೇಟಿ ಮಾಡಿ ರಾಜ್ಯದ ವಿಚಾರಗಳನ್ನು ಒಂದಷ್ಟು ಚರ್ಚೆ ಮಾಡಲಿಕ್ಕಿದ್ದಾರೆ. ಅದರಲ್ಲೂ ಕೂಡ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರಿಗೆ ಬರಗಾಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಧ್ಯಯನ ತಂಡವನ್ನು ಕಳಿಸಿ ಅನ್ನೋ ಪತ್ರವನ್ನು ಕೂಡ ಉಲ್ಲೇಖ ಮಾಡಿದ್ರು. ಮತ್ತು ರಾಜ್ಯದ ಪರಿಸ್ಥಿತಿ ಎಲ್ಲವೂ ಕೂಡ ಒಂದಷ್ಟು ವಿವರಣೆ ಮಾಡುವ ಮೂಲಕ ಮಾಡಿಕೊಂಡಿರುವಂತದ್ದು, ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ತಮ್ಮ ಖಾಸಗಿ ಕಾರ್ಯಕ್ರಮದ ನಿಮಿತ್ತನೂ ಹೋಗಿ ಕೇಂದ್ರ ಸಚಿವರನ್ನ ಭೇಟಿ ಮಾಡುವಂತ ಒಂದಷ್ಟು ಅಧಿಕೃತ ಅವರ ಟಿಪಿಯಲ್ಲಿ ಉಲ್ಲೇಖ ಮಾಡಿಕೊಂಡಿರುವಂತದ್ದು ಕೇಂದ್ರ ಸಚಿವರನ್ನ ಭೇಟಿ ಮಾಡ್ತಿರುವಂತದ್ದು. ಇದ್ರ ಜೊತೆಗೆ ತಮ್ಮ ಖಾಸಗಿ ಕಾರ್ಯಕ್ರಮದ ನಿಮಿತ್ತನೂ ಕೂಡ ಒಂದಷ್ಟು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಬಹುದು ಅನ್ನುವಂಥದ್ದು. ಇವತ್ತು ದೆಹಲಿಯ ಕರ್ನಾಟಕ ಭವನದಲ್ಲಿ ರಾತ್ರಿ ವಾಸ್ತವ್ಯವನ್ನು ಹೂಡ್ತಾರೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಲಿಕ್ಕೆ ಅವಕಾಶ ಸಿಕ್ಕರೆ ಸಹಜವಾಗಿಯೇ ಭೇಟಿ ಮಾಡ್ತಾರೆ. ರಾಜ್ಯ ರಾಜಕಾರಣದ ವಿಚಾರಗಳು ಇವೆಲ್ಲವೂ ಕೂಡ ಒಂದಷ್ಟು ಪ್ರಾಥಮಿಕ ಹಂತದ ಚರ್ಚೆಗಳನ್ನು ಕೂಡ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದಾವೆ. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತು.